ಧರ್ಮಸ್ಥಳ SIT ಸಂಬಂಧಪಟ್ಟಂತೆ ಸರ್ ಕಾಟಾಚಾರಕ್ಕೆ ತನಿಖೆ ಆಗ್ತಾ ಇದೆ ಅನ್ನೋದು ತನಿಖೆ ವಿಳಂಬಗತಿ ಚುರುಕಾಗಿ ನಡೀತಾ ಇಲ್ಲ. ಜೊತೆಗೆ ಯಾರೆಲ್ಲ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ, ಬಂಧನ ಮಾಡಿಲ್ಲ ಅನ್ನುವಂಥ ಆಕ್ಷೇಪ. ತನಿಖೆ ಸರಿಯಾಗಿ ಆಗ್ತಿಲ್ಲ, ಷಡ್ಯಂತ್ರ ಮಾಡಿದವ್ರನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋ ಆರೋಪ. ಯಾರು ಹೇಳ್ತಿರೋದು ಇದು? ಆ ಥರದ ಒಂದು ಆರೋಪಗಳು ಕೇಳಿ ಬರ್ತಿದೆ. ಭಾಳ ಮುಖ್ಯವಾಗಿ ಈ ಸರ್ಕಾರದಲ್ಲಿ ಸರ್ಕಾರ ಅಂದ್ರೆ ಏನು ಅಂತ ಗೊತ್ತಿಲ್ಲದವರೆಲ್ಲ ಮಂತ್ರಿ ಆಗ್ಬಿಟ್ಟವ್ರೆ. 2ನೇ ಬಾರಿ 3ನೇ ಬಾರಿ ಆಗಿರೋದು ಮಂತ್ರಿ ಅಂದ್ರೆ ಏನು, ಸರ್ಕಾರ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಸರ್ಕಾರದಲ್ಲಿದ್ದು ಮಂತ್ರಿಯಾಗಿ ಅವರೇ ಆಪಾದನೆ ಮಾಡೋದು ನೋಡಿದ್ದೀರಾ? SIT ತನಿಖೆ ಆಗ್ತಿರ್ಬೇಕಾದ್ರೆ ಹಸ್ತಕ್ಷೇಪ ಮಾಡಬಾರ್ದು, ಒಂದು ತನಿಖೆ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋಂಥ ಕೆಲಸ ಆಗಬಾರ್ದು. ಎಂಥ ಬಂಗ್ಲೆ ಅದು? ಬಂಗ್ಲೆಗುಡ್ಡೆಯಲ್ಲಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ಒಬ್ಬ ಮಂತ್ರಿ, ನಮ್ಮ ಬಹಳ ಪ್ರತಿಭಾವಂತ ಮಂತ್ರಿ, ಅಲ್ಲಿ ಏನು ಅಸ್ಥಿ ಪಂಜರದ ರಾಶಿ ಇವ್ರನ್ನ SIT ಮುಖ್ಯಸ್ಥನ ಮಾಡಿಬಿಡ್ಬೇಕಿತ್ತು. ಎಂತೆಂಥ ಕಾಮಿಡಿ ಪೀಸ್ಗಳಿದಾವ್ರಿ. ಏನು ಹುಡುಗಾಟಿಕೆ ಅಂದ್ಕೊಂಡಿದಾರಲ್ರಿ? ಇದೇನು ಸರ್ಕಾರನಾ? ಹುಡುಗಾಟಿಕೆ ಸರ್ಕಾರನಾ? ಅಯ್ಯೋ ರಾಮ, ಇವತ್ತು ಅಷ್ಟಮಿ ನಡೀತಾ ಇದೆ. ಶ್ರೀಕೃಷ್ಣ ಇವರಿಗೆ ಬುದ್ಧಿ ಕೊಡಪ್ಪ. ಎಂತೆಂಥವ್ರು ಮಂತ್ರಿಗಳಾಗಿ ಎಂತೆಂಥವ್ರು ಸರ್ಕಾರ ನಡೆಸಿ ನಮಗೆ ಯಾಕೆ ಇಷ್ಟು ಕಷ್ಟ ಕೊಡ್ತೀರ್ರಿ? ಸಮಾಜದಲ್ಲಿ SIT ಅವ್ರು ತನಿಖೆ ಮಾಡ್ತಿರ್ಬೇಕಾರೆ ಏನು ಅಸ್ಥಿ ಪಂಜರದ ರಾಶಿ ಅಪ್ಪ ಪುಣ್ಯಾತ್ಮ, ನಿಮ್ಗೇನಾರ ಪ್ರಜ್ಞೆ ಇದೆಯಾ? ಏನು ಸ್ಥಾನದಲ್ಲಿದ್ದೀವಿ? ನಾನು ಮುಖ್ಯಮಂತ್ರಿಯಲ್ಲಿ ಕೇಳ್ಕೊತೀನಿ, ಇಂಥ ಜವಾಬ್ದಾರಿ ಇಲ್ಲದಂಥ ಈ ವ್ಯಕ್ತಿಗಳನ್ನು ನಿಮ್ಗೇನಾರು ಆತ್ಮಸಾಕ್ಷಿ ಇದ್ದರೆ, ನಿಮಗೇನಾರ ಸರ್ಕಾರದ ನೈತಿಕತೆ ಇದ್ದರೆ, ಮೌಲ್ಯ ಇದ್ದರೆ ಈ ಕೂಡಲೇ ವಜಾ ಮಾಡಿ. ನಿಮ್ಮ ಶಕ್ತಿ ಏನು, ನಿಮ್ಮ ಬದ್ಧತೆ ಏನು, ನಿಮ್ಮ ಕಾರ್ಯವೈಖರಿ ಅಂದ್ರೇನು, ಇಂಥ ಎಲ್ಲ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವಂಥ ವ್ಯಕ್ತಿನ ನಿಮ್ಮ ಮಂತ್ರಿಮಂಡಲದಲ್ಲಿ ಇರಲಿಕ್ಕೆ ಅವಕಾಶವಿಲ್ಲದೆ ವಜಾ ಮಾಡಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ನಾನು ನಮ್ಮ ಪಕ್ಷದ ವರಿಷ್ಠರಲ್ಲೂ ಕೇಳ್ಕೊತೀನಿ, ಈ ತಕ್ಷಣ ಮುಖ್ಯಮಂತ್ರಿಗೆ ಮತ್ತು ರಾಜ್ಯಪಾಲರಿಗೆ ಇವ್ರನ್ನ ವಜಾ ಮಾಡಲಿಕ್ಕೆ ನಿರ್ದಾಕ್ಷಿಣ್ಯವಾಗಿ ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡುವಂಥ ಮಂತ್ರಿ ಸಾಕಾಗಿದೆ. ಇವರ ಎಡವಟ್ಟುಗಳು, ಇವರ ಹೇಳಿಕೆಗಳನ್ನು ನಾವು ಒಬ್ಬ ಶಾಸಕರಾಗಿಯೂ ನಾವು ಇದನ್ನು ಹೇಗೆ ಸಹಿಸ್ಕೊಳ್ಳೋಕ್ಕಾಗುತ್ತೆ? ನಿಜಕ್ಕೂ ಇಂಥ ವ್ಯಕ್ತಿ ಯಾವ ಅರ್ಹತೆಯೂ ಇಲ್ಲ. ಇವನು ತಕ್ಷಣ ವಜಾ ಮಾಡಬೇಕು ಅಂತ ನಾನು ಕೇಳ್ತೀನಿ. SIT ತನಿಖೆ ಸರಿಯಾಗಿ ನಡೀತಿದೆ ಅಂತ ಅನಿಸ್ತಾ ಇದೆ ಸರ್? ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇದೆ. ಅಲ್ಲ ರೀ, ಒಬ್ಬ ಮಂತ್ರಿನೇ ಹೆಂಗೆ ಮಾತಾಡ್ತಿರ್ಬೇಕಾದ್ರೆ ಹೆಂಗ್ರಿ ನಡೆಯಲಿಕ್ಕಾಗುತ್ತೆ? ಒಬ್ಬ ಉಪಮುಖ್ಯಮಂತ್ರಿ ಷಡ್ಯಂತ್ರ ಅಂತಾರೆ, ಇನ್ನೊಬ್ಬ ಮಂತ್ರಿ ತಂತ್ರಜ್ಞಾನ IT BT ಗ್ರಾಮೀಣ ಅಭಿವೃದ್ಧಿ ಸಚಿವರು ರಾಶಿ ಅಸ್ಥಿ ಪಂಜರ ಅಂತಾರೆ. ಬಂಗ್ಲೆಗುಡ್ಡೆ ಏನು ಈ ರೀತಿ ಹೇಳಿಕೆಯನ್ನು ಕೊಟ್ಟರೆ ನೀವು ಹೆಂಗೆ SITಗಳು ಹೇಗೆ ಕಾರ್ಯವನ್ನು ಮಾಡಲಿಕ್ಕಾಗುತ್ತೆ ಅಂತ ನನಗೆ ಗೊತ್ತಾಗಬೇಕು. ಸರ್ಕಾರದ ಇಂಥ ಮಂತ್ರಿಗಳು ಹೇಳಿಕೆ ಹಿಂಗೆ ಕೊಟ್ಟಾಗ ಯಾವ SIT ಏನು ನಿಷ್ಕ್ರಿಯ ಆಗುವಂಥದ್ರಲ್ಲಿ ನಿಷ್ಕ್ರಿಯ ಖಂಡಿತ ಆಗುತ್ತೆ. ಇಂಥ ಹೇಳಿಕೆಗಳನ್ನು ಕೊಟ್ಟು ಅಲ್ಲೊಬ್ಬ ಪ್ರಾಮಾಣಿಕ ಅಧಿಕಾರಿ, ನನಗನ್ಸುತ್ತೆ ಪ್ರಣಬ್ ಮೋಂತಿ ಅಂತ SIT ಮುಖ್ಯಸ್ಥರು ಮಾಡಿದ್ದಾರೆ. ನನಗನ್ಸುತ್ತೆ ಇದನ್ನೆಲ್ಲ ಮೀರಿ ಅವರು ತಮ್ಮ ತನಿಖೆಯನ್ನು ಉತ್ತಮವಾಗಿ ತಮ್ಮ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ, ಗೃಹ ಇಲಾಖೆಗೆ ಚ್ಯುತಿ ಬರದ ರೀತಿಯಲ್ಲಿ ಉತ್ತಮವಾಗಿ ಕಾಲನಿಮಿತಿಯಲ್ಲಿ ಇವರಿಗೆ ಉತ್ತರ, ಇಂಥ ಎಡಬಿಡಂಗಿ ಮಂತ್ರಿಗಳಿಗೆ ಉತ್ತರವನ್ನು ತಮ್ಮ ತನಿಖೆ ಮೂಲಕ ಕೊಡ್ತಾರೆ. ಗೃಹ ಇಲಾಖೆಯ ಗೌರವವನ್ನು SIT ಗೌರವವನ್ನು ಕಾಪಾಡ್ಕೋತಾರೆ ಅಂತ ನನಗೆ ವಿಶ್ವಾಸ ಇದೆ. ಇದನ್ನು ತಮ್ಮ ಕಾರ್ಯದ ಮೂಲಕ SIT ಮುಖ್ಯಸ್ಥರು ಮಾಡಿ ತೋರಿಸ್ಬೇಕು. ಇಂಥ ಸಚಿವರಿಗೆ ಉತ್ತರವನ್ನು ನಿಮ್ಮ ಕಾರ್ಯದ ಮೂಲಕ ಕೊಡಬೇಕು ಅನ್ನೋದು ನನ್ನ ಒತ್ತಾಯ.